ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ದಟ್ ನಾನು ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೆಯೇ ವೀಡಿಯೋಸನ್ನು ನೋಡ್ತೀರಾ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ದೀಪಾವಳಿಗೆ ಊರಿಗೆ ಹೋಗ್ತಿರುವಂಥ ವೀಡಿಯೋಸ್ ತುಂಬ ಲೇಟ್ ಆಯ್ತು ಅಂತ ಅನ್ಕೋತೀನಿ ವೀಡಿಯೋಸ್ ಬರೋದು. ಯಾಕಂದರೆ ನಾನು 7 ಮಂತ್ ಬ್ಯಾಕ್ ಹೋಗ್ತಾ ಇರುವಂಥದ್ದು ಊರಿಗೆ. ಆದ ಕಾರಣ ನನಗೆ ಫ್ಯಾಮಿಲಿಗೆ ತುಂಬ ಟೈಮನ್ನು ಕೊಡಬೇಕಿತ್ತು, ಹಾಗೆಯೇ ಅವ್ರ ಜೊತೆ ಎಂಜಾಯ್ ಮಾಡಬೇಕಿತ್ತು. ಹಾಗಾಗಿ ನನಗೆ ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಸಿಗಲಿಲ್ಲ, ಹಾಗೆ ವೀಡಿಯೋಸ್ ಕೂಡ ಕರೆಕ್ಟಾಗಿ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಸ್ವಲ್ಪ ಲೇಟಾಗಿ ವೀಡಿಯೋಸನ್ನು ಹಾಕ್ತಿದ್ದೀನಿ, ಯಾರು ಏನು ಅಂದ್ಕೋಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಬ್ಬದ ನೆಕ್ಸ್ಟ್ ಡೇ ನಾವು ಹೋಗಿರೋದು ಆ್ಯಕ್ಚುಲಿ. ಹಾಗಾಗಿ ಅಪ್ಪ ಏನು ಹೇಳಿದ್ರು ಅಂತ ಹೇಳಿದ್ರೆ, ಡೈರೆಕ್ಟಿಗೆ ಮನೆಗೆ ಬರ್ತಿದ್ದೀರಲ್ವ, ಬೇಡ ಮನೆಗೆ, ಮತ್ತು ನಾವು ನೆಕ್ಸ್ಟ್ ಡೇ ಹೋಗೋಣ ಮನೆಗೆ. ಇವಾಗ ಅಕ್ಕನ ಮನೆಯಲ್ಲಿ ಹಬ್ಬ ಇರೋ ಕಾರಣ ಅಲ್ಲಿ ಹೋಗಿ ಮುಗಿಸ್ಕೊಂಡು ಮತ್ತೆ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಡೈರೆಕ್ಟಾಗಿ ಅಕ್ಕನ ಮನೆಗೆ ಹೋದ್ವಿ. ಹಾಗೆ ಅಪ್ಪ ಅಮ್ಮ ಕೂಡ ಅಕ್ಕನ ಮನೆಗೇ ಬಂದರು. ಅಲ್ಲಿ ಹಬ್ಬವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಮನೆಗೆ ಹೋಗಿರೋದು. ಅಕ್ಕನ ಮನೆಯಲ್ಲಿ ಏನೇನೆಲ್ಲ ಆಯಿತು, ಹಾಗೆ ಹಬ್ಬವನ್ನು ಹೇಗೆಲ್ಲ ಆಚರಿಸಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಬನ್ನಿ. ಅಕ್ಕನ ಊರು ಕಡೆ ಎಲ್ಲ ಹೇಗೆ ಅಂದರೆ, ದೀಪಾವಳಿದು ನೆಕ್ಸ್ಟ್ ಡೇ ನಾನ್ ವೆಜ್ಜನ್ನು ಮಾಡ್ತಾರೆ. ಹಾಗಾಗಿ ಹಳ್ಳಿ ಕೋಳಿಯನ್ನು ದೇವರಿಗೆ ಕೊಡುವಂಥ ಪದ್ಧತಿ ಹಳೆಯ ಕಾಲದಿಂದಲೂ ಬಂದಿರುವಂಥದ್ದು. ಹಾಗಾಗಿ ದೇವರಿಗೆ ಕಟ್ ಮಾಡಿರುವಂಥ ನಾಟಿ ಕೋಳಿಯನ್ನೇ ಜಾಸ್ತಿ ಉಪಯೋಗಿಸ್ತಾರೆ. ಹಾಗಾಗಿ ನಾಟಿ ಕೋಳಿಯನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಾವ ಮತ್ತು ಮನೆಯವರು, ನಮ್ಮ ಮನೆಯವರು. ಇದು ನನ್ನ ಅಕ್ಕ ಸುಮಾ ಅಂತ, ಇವರ ಮನೆಗೇ ನಾನು ಹೋಗಿರುವಂಥದ್ದು. ಇದು ದೀಪಾವಳಿ ನೆಕ್ಸ್ಟ್ ನಾವು ಹಬ್ಬವನ್ನು ಮಾಡ್ತೀವಲ್ವ ನಾನ್ ವೆಜ್ಜಿಗೆ. ಆ ನಾನ್ ವೆಜ್ ಮಾಡುವಾಗ ಈ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ, ಅದನ್ನು ಮಾತ್ರ ನಮಗೆ ಮಾಡಲೇಬೇಕು. ಅಂದರೆ ಇದು ನಮ್ಮ ಪದ್ಧತಿ. ಅಂದರೆ ಕೊಟ್ಟೆ ಕಡುಬನ್ನು ಮಾಡಿ ನಾನ್ ವೆಜ್ಜನ್ನು ಮಾಡೋದು, ಅದು ಒಂದು ಕೂಡ ಪದ್ಧತಿ ಇದೆ. ಹಾಗಾಗಿ ಅಕ್ಕ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಹೇಗೆಲ್ಲ ಮಾಡಿದ್ರು ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ಅಷ್ಟರೊಳಗೆ ಅಕ್ಕ ಎಲ್ಲ ಪಟ ಅಂತ ಕೆಲಸ ಮಾಡ್ಕೊಳ್ತಾ ಇದ್ರು, ಹಾಗೆ ವೀಡಿಯೋಸನ್ನು ಮಾಡಲಿಕ್ಕೆ ಆಗಿಲ್ಲ. ಏನ್ ಮಾಡ್ತಿದ್ದೀರಾ ಇವ್ರೆ? ಚಿಕ್ಕೋರೆಲ್ಲ ಅದನ್ನೆಲ್ಲ ಮಾಡಬಾರ್ದು, ಕೈ ಎಲ್ಲ ಕಟ್ಟಾಗುತ್ತಲ್ಲ. ಯಾಕೆ ಜಾಗ್ರತೆ ಮಾಡ್ಕೊಂಡು ಮಾಡ್ತೀರಾ? ಹಾಗಾದ್ರೆ ಗುಡ್ ಗರ್ಲ್, ಆದ್ರೂ ಮುಟ್ಟಬಾರ್ದಾಯ್ತಾ ಚಿಕ್ಕೋರು? ಹೌದೇನಲ್ಲ, ಸ್ವಲ್ಪ ಡ್ರೈ ಮಾಡಿ. ಹೌದು.
ಹಾಗೆ ಅಕ್ಕ ಪದಾರ್ಥಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಚಿಕನ್ ಸಾಂಬಾರಿಗೆ ರೆಡಿ ಆಗ್ತಾ ಇದೆ, ಮಿಕ್ಸಿ ಮಾಡ್ಕೋತಿದ್ದಾರೆ. ಹಾಗೆಯೇ ಫುಲ್ ಮೆಶಪ್ ಆಗಿದೆ, ಏನು ಅಂದ್ಕೋಬೇಡಿ, ಯಾಕೆಂದರೆ ಹಬ್ಬದ ಕೆಲಸ ಅಲ್ವಾ. ಹಾಗಾಗಿ ಹಬ್ಬದ ಊಟ ಎಲ್ಲ ರೆಡಿ ಆಯಿತು. ಹಾಗೆಯೇ ಈ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.